ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊದಲಿಗೆ ಈಗೇನಿದ್ರು IPL ನ ಫೀವರ್. IPL ಮುಗಿತಾ ಇದ್ದಂತೆ T20 ವರ್ಲ್ಡ್ ಕಪ್ ಬರುತ್ತೆ. ಸೊ ಈ T20 ವರ್ಲ್ಡ್ ಕಪ್ಗೆ ಇದೀಗ ಭಾರತ ತಂಡ ಪ್ರಕಟ ಆಗಿದೆ. ನಿರೀಕ್ಷೆಯಂತೆ ನಾಯಕ ರೋಹಿತ್ ಶರ್ಮಾ, ಉಪನಾಯಕ ಹಾರ್ದಿಕ್ ಪಾಂಡ್ಯ, ಅವರ ಜೊತೆಗೆ ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಸಂಜು ಸ್ಯಾಮ್ಸನ್, ಶಿವಂ ದುಬೆ, ರವೀಂದ್ರ ಜಡೇಜಾ ಹಾಗೆ ಅಕ್ಷರ್ ಪಟೇಲ್, ಇನ್ನುಳಿದಂತೆ ಯಶಸ್ವಿ ಜೈಸ್ವಾಲ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಶುಭ್ಮನ್ ಗಿಲ್, ರಿಂಕು ಸಿಂಗ್ ಸೇರಿದಂತೆ ಖಲೀಲ್ ಅಹಮದ್, ಆವೇಶ್ ಖಾನ್ಗೂ ಕೂಡ ಇದೀಗ ಸ್ಥಾನವನ್ನ ಕೊಡಲಾಗಿದೆ. ನೋಡಿ, ವರ್ಲ್ಡ್ ಕಪ್ ನಲ್ಲಿ ಇಷ್ಟು ಜನ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರೋದಿಲ್ಲ ಅನ್ನುವಂತಹ ಚರ್ಚೆ ಈ ಹಿಂದೆಯೇ ಕೂಡ ಇತ್ತು. ಅದರಲ್ಲೂ ಸಂಜು ಸ್ಯಾಮ್ಸನ್ನ ತಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಜೊತೆಗೆ ದಿನೇಶ್ ಕಾರ್ತಿಕ್ ಅವ್ರನ್ನ ತಗೊಳ್ತಾರಾ, ರಿಷಬ್ ಪಂತ್ ಅವ್ರು ತಗೊಳ್ತಾರಾ, ಈ 3 ಜನದಲ್ಲಿ ವಿಕೆಟ್ ಕೀಪರ್ ಆಗಿ ಯಾರನ್ನು ಸೆಲೆಕ್ಟ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಕೆಲವೊಬ್ರು ದಿನೇಶ್ ಕಾರ್ತಿಕ್ ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರೆ, ಮತ್ತೆ ಕೆಲವರು ರಿಷಬ್ ಪಂತ್ ಹಾಗೂ ಸಂಜು ಸ್ಯಾಮ್ಸನ್ನ ಟ್ರೈ ಮಾಡಬಹುದು. ದಿನೇಶ್ ಕಾರ್ತಿಕ್ ಕಳೆದ ಬಾರಿ ಅವಕಾಶ ಕೊಟ್ಟಿದೆ ಅವರಿಗೆ. ಸೊ ಈಗ ಹೊಸಬರಿಗೆ ಚಾನ್ಸ್ ಕೊಡೋಣ ಅನ್ನುವಂಥ ಮಾತಿತ್ತು. ನಿರೀಕ್ಷೆಯಂತೆ ಇದೀಗ ರಿಷಬ್ ಪಂತ್ ಹಾಗೂ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಶಿವಂ ದುಬೆ, ಅಕ್ಷರ್ ಪಟೇಲ್, ಯಶಸ್ವಿ ಜೈಸ್ವಾಲ್ ಅವರು ಕೂಡ T20 ವಿಶ್ವಕಪ್ಗೆ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಖಲೀಲ್ ಅಹಮದ್, ಆವೇಶ್ ಖಾನ್ ಇವರಿಬ್ಬರಿಗೂ ಕೂಡ ಸ್ಥಾನವನ್ನ ಕೊಡಲಾಗಿದೆ. ಸೊ ಅಚ್ಚರಿ ಏನಿಲ್ಲ, ನಿರೀಕ್ಷೆಯಂತೆಯೇ ಅಷ್ಟು ಜನನ್ನು ತೆಗೆದುಕೊಂಡಿದ್ದಾರೆ. ದಿನೇಶ್ ಕಾರ್ತಿಕ್ ಅವ್ರಿಗೆ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. 50-50 ಚಾನ್ಸ್ ಇತ್ತು. ಸೊ ದಿನೇಶ್ ಕಾರ್ತಿಕ್ ಅವರಿಗೆ ಈ T20 ವರ್ಲ್ಡ್ ಕಪ್ನಲ್ಲಿ ಸ್ಥಾನ ಇಲ್ಲ. ನಾಯಕರಂತೆ ರೋಹಿತ್ ಶರ್ಮಾ, ಉಪನಾಯಕ ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಓಪನರ್ ಆಗಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇತ್ತು. ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಕಣಕ್ಕಿಳಿತಾರಾ ಅಥವಾ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ ಅವ್ರ ಕಣಕ್ಕಿಳಿತಾರಾ ಅಂತೇಳಿ. ಬಟ್ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕು. ಸದ್ಯದ ಮಟ್ಟಿಗೆ ಭಾರತ ತಂಡ ಪ್ರಕಟ ಆಗಿದೆ ವಿಶ್ವಕಪ್ಗಾಗಿ. ಈ ಬಾರಿ ಕಪ್ ಗೆದ್ದೇ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿ ಭಾರತ ತಂಡ ಉತ್ಸುಕರಾಗಿದ್ದಾರೆ. ಅದರಲ್ಲೂ ಈಗ ಆಯ್ಕೆ ಆಗಿರುವಂತಹ ಅಷ್ಟು ಜನರ ಈ IPL ಸೀಸನ್ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬ್ಯಾಟರ್ಸ್ಗಳಲ್ಲಿ ಆಲ್ರೌಂಡರ್ ಅಲ್ಲೂ ಕೂಡ ಅಷ್ಟೇ. ರವೀಂದ್ರ ಜಡೇಜಾ ಅವರೆಲ್ಲರೂ ಕೂಡ ಒಳ್ಳೆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು T20 ವಿಶ್ವಕಪ್ನಲ್ಲಿ ಕನ್ನಡಿಗರಿಗೆ ಚಾನ್ಸ್ ಮಿಸ್ ಆಗಿದೆ. ನೋಡಿ, KL ರಾಹುಲ್ ವಿಶ್ವಕಪ್ನಲ್ಲಿ ಕನ್ನಡಿಗ KL ರಾಹುಲ್ಗೆ ಸ್ಥಾನ ಇಲ್ಲ. ಬಹಳ ನಿರೀಕ್ಷೆ ಇತ್ತು T20 ವಿಶ್ವಕಪ್ನಲ್ಲಿ KL ರಾಹುಲ್ಗೆ ಚಾನ್ಸ್ ಸಿಗುತ್ತೆ ಅಂತೇಳಿ, ಅದರಲ್ಲೂ ನಮ್ಮ ಕನ್ನಡಿಗನಿಗೆ ಚಾನ್ಸ್ ಸಿಗುತ್ತೆ ಅಂತೇಳಿ. ಅವ್ರಿಗೂ ಚಾನ್ಸ್ ಮಿಸ್ ಆಯ್ತು. ನೋಡಿ, IPL ನಡೀತಾ ಇದೆ. ಇಲ್ಲೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿ ಅತ್ಯುತ್ತಮ ಬ್ಯಾಟಿಂಗ್ ಆಡ್ತಾ ಇದ್ರು ಕೂಡ ಅವಕಾಶ ಮಿಸ್ ಆಗಿದೆ. ನೋಡಿ, ವಿಕೆಟ್ ಕೀಪಿಂಗ್ ಅಲ್ಲಿ 4 ಜನ ರೇಸಲ್ಲಿ ಇದ್ರು. ಸಂಜು ಸ್ಯಾಮ್ಸನ್, ರಿಷಬ್ ಪಂತ್, KL ರಾಹುಲ್, ದಿನೇಶ್ ಕಾರ್ತಿಕ್. ಈ 4 ಜನರಲ್ಲಿ ಸೆಲೆಕ್ಟ್ ಆಗಿರೋದು ಸಂಜು ಸ್ಯಾಮ್ಸನ್ ಹಾಗೆ ರಿಷಬ್ ಪಂತ್. ಕನ್ನಡಿಗ KL ರಾಹುಲ್ಗೆ ಈ ಬಾರಿಯ T20 ವರ್ಲ್ಡ್ ಕಪ್ ಆಡೋದಕ್ಕೆ ಚಾನ್ಸ್ ಇಲ್ಲ. ಆಯ್ಕೆ ಮಂಡಳಿ ಅವರನ್ನು ಆಯ್ಕೆ ಮಾಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಯಾಕೆಂತ ಹೇಳಿದ್ರೆ, ಈಗ ಪ್ರಸ್ತುತ ನಡೀತಾ ಇರೋ IPL ಸೀಸನ್ ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡೋದರ ಜೊತೆಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಇಷ್ಟಾಗಿದ್ರೂ ಕೂಡ KL ರಾಹುಲ್ಗೆ ಯಾಕೆ ಸ್ಥಾನ ಮಿಸ್ ಆಯ್ತು ಅನ್ನುವಂತಹ ಪ್ರಶ್ನೆ. ಸದ್ಯ ಈಗಿರೋದು ಭಾರತ ತಂಡದ ಗುರಿ, ಈ ಬಾರಿಯ T20 ವರ್ಲ್ಡ್ ಕಪ್ ಅನ್ನ ನಾವು ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಗುರಿ. ಆ ಗುರಿಯೊಂದಿಗೆ ಮುನ್ನುಗ್ತಾ ಇದೆ. ಅದರ ಭಾಗವಾಗಿ ಇದೀಗ ತಂಡ ಕೂಡ ಮಿಸ್ ಆಗಿದೆ. ಕೆಲವರಿಗೆ ಚಾನ್ಸ್ ಮಿಸ್ ಆಗಿದೆ, ಇನ್ನು ಕೆಲವರಿಗೆ ಅಚ್ಚರಿ ಅನ್ನುವಂತೆ ಚಾನ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕ್ರೀಡಾ ವಿಶ್ಲೇಷಕರಾದಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೂವರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. T20 ವರ್ಲ್ಡ್ ಕಪ್ಗೆ ಟೀಮ್ ಅನೌನ್ಸ್ ಆಗಿದೆ. ನೋಡಿ, ವಿಕೆಟ್ ಕೀಪಿಂಗ್ ಅಲ್ಲಿ 4 ಜನ ರೇಸ್ ನಲ್ಲಿ ಇದ್ರು. ದಿನೇಶ್ ಕಾರ್ತಿಕ್, KL ರಾಹುಲ್, ಸಂಜು ಸ್ಯಾಮ್ಸನ್, ರಿಷಬ್ ಪಂತ್. ಅಚ್ಚರಿ ಅನ್ನುವಂತೆ ನಮ್ಮ ಕನ್ನಡಿಗ KL ರಾಹುಲ್ಗೆ ಸ್ಥಾನ ಸಿಕ್ಕಿಲ್ವಲ್ಲ, ಯಾಕೆ? ಅಷ್ಟೊಂದು ಅತ್ಯುತ್ತಮವಾಗಿ IPL ನಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು, ಸಿಕ್ಕಿಲ್ವಲ್ಲ ಯಾಕೆ ಅಂತ ಹೇಳಿ. ಅಲ್ಲ, ನಾನ್ ನೋಡೋದು ಒಂದೇ ವಿಷಯದೊಳಗೆ ಬಹುಶಃ ಫಿಟ್ನೆಸ್ ಇಶ್ಯೂ ಇರ್ಬೋದಾಗಿತ್ತು. ಅದು ಒಂದೇ ರೀಸನ್ ನಾವು ತೆಗಿಬೇಕು. ಯಾಕಂದ್ರೆ ಫಾರ್ಮ್ ನೀವು ತಗೊಂಡ್ರೆ ಅಂತ KL ರಾಹುಲ್ ಮುಟ್ಟಬಾರ್ದು. ವಿಕೆಟ್ ಕೀಪಿಂಗು ಮಾಡಿರೋರು ಅಂತ ಇರ್ಬೇಕಾರೆ
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಬಿಯಾಂಡ್ ದಿಸ್ ಏನ್ ರೀಸನ್ ಅರ್ಥ ಆಗಲ್ಲ. ಬಟ್ ನನಗೆ ಅರ್ಥ ಇದು ಅಂದ್ರೆ, ಈಗ ಅಕಸ್ಮಾತ್ ಫಿಟ್ನೆಸ್ ಒಂದು ರೀಸನ್ ಇದ್ದಿದ್ರೆ ರಿಷಬ್ ಪಂತ್ ಕ್ರಿಕೆಟ್ ಆಡಿಲ್ಲ, ಬೇರೆ IPL ಆಡ್ತಾವ್ರೆ. ಹೌದು, ಇದು IPL ಬಂದ್ಬಿಟ್ಟು ಕ್ಲಬ್ ಕ್ರಿಕೆಟ್, ಇದೇನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲ ಚೂಸ್ ಮಾಡಕ್ಕೆ. ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅವ್ರನ್ನ ತಗೊಂಡೋಗ್ತಾರೆ. ನಮ್ KL ರಾಹುಲ್ ಪರ್ಫಾರ್ಮ್ ಮಾಡಿ ಇಷ್ಟು ವರ್ಷಕ್ಕರ ಇಂಡಿಯಾಗೆ ಇಷ್ಟು ಚೆನ್ನಾಗಿ ಇದ್ ಮಾಡ್ಕೊಟ್ಟಿದ್ದಕ್ಕೆ ಅದಕ್ಕೊಂದು ಲೆಕ್ಕಾಚಾರ ಇಲ್ದಾಗ ಮಾಡಿದ್ದಾರೆ. ಸೊ ಏನ್ ರೀಸನ್ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವು ತಿಳ್ಕೊಬೇಕಾಗತ್ತೆ ವಾಟ್ ಇಸ್ ದ ರೀಸನ್ ಅಂದ್ಬಿಟ್ಟು ಕೇಳ್ತೀವಿ ನಾವು. ಸದ್ಯ ಈಗ ಟೀಮ್ ಅನೌನ್ಸ್ ಆಗಿದೆಯಲ್ಲ, ಇಷ್ಟು ಟೀಮ್ ಅನೌನ್ಸ್ ಅಲ್ಲಿ ಪ್ರಸ್ತುತ ಇರುವಂತಹ ಪಟ್ಟಿಯನ್ನ ನೋಡಿದ್ರೆ ಸರ್ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಟೀಮು T20 ಕ್ರಿಕೆಟ್ ಗಳಿಗೆ ಏನ್ ಬೇಕಾದ್ರೂ ನಡಿಬಹುದು. ಇದು ಪಟಾಕಿ ಕ್ರಿಕೆಟ್. ಒಂದು ಬೌಲರ್ ಒಂದು ರಿದಮ್ ಸಿಕ್ತರ ಅವತ್ತಿನ ದಿವಸ ಅವ್ನ್ ಕಿಂಗು, ಇಲ್ದರೆ ಇದು ಬ್ಯಾಟ್ಸ್ಮನ್ಸ್ ಗೇಮು. ಸೊ ಆಮೇಲೆ ಇನ್ನೊಂದೇನ್ ಮಾಡ್ತಾರಂದ್ರೆ, ಈಗ ಈ ಟೀಮ್ ನ ಸೆಲೆಕ್ಟ್ ಮಾಡಿರೋದು ವೆಸ್ಟ್ ಇಂಡೀಸ್ US ಗಳಿಗೆ ಸ್ಲೋ ಪಿಚ್ ಇರುತ್ತೆ, ಸ್ಪಿನ್ನರ್ಸ್ ಗೆ ಜಾಸ್ತಿ ಇದು ಕೊಡತ್ತೆ ಅಂತ ಅದನ್ನ ನೋಡಿರ್ತಾರೆ. ನೀವ್ ನೋಡಿದ್ರೆ ಫಾಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ನಮ್ಮ ಸಿರಾಜ್ ಇದ್ದಾರೆ, ಮತ್ತೆ ಹಾರ್ದಿಕ್ ಪಾಂಡ್ಯನು ಸಪೋರ್ಟ್ ಬೌಲರ್ ಆಗಿ ಫಾಸ್ಟ್ ಬೌಲರ್ ಬರ್ತಾರೆ. ಅಂತದಿರ್ಬೇಕಾದ್ರೆ ಈಗ ಇದು ಬಿಡಿ, ಬ್ಯಾಲೆನ್ಸ್ ಆಫ್ ದ ಟೀಮ್ ನಾವು ನೋಡಕ್ಕಾಗಲ್ಲ. ಈ ಟೀಮ್ ಆಗಿ ಹೆಂಗಾಗತ್ತಂದ್ರೆ ಥಿಂಗ್ಸ್ ಚೇಂಜ್ ವೆರಿ ಕ್ವಿಕ್ಲಿ. T20 ಕ್ರಿಕೆಟ್ ನೀವು ನೋಡ್ತಾ ಇದ್ದೀರಲ್ಲ, ಈಗ IPL ನೋಡಿದಾಗ 1 hour ಒಳಗೆ ಮ್ಯಾಚ್ ಚೇಂಜ್ ಆಗ್ಬಿಡತ್ತೆ, ಅದು ಪ್ರಶ್ನೆ ಅಲ್ಲ. ಬಟ್ ಬ್ಯಾಲೆನ್ಸ್ ಆಫ್ ದ ಟೀಮ್ ನೀವು ಬರಕ್ ಹೋದ್ರೆ ಒಳ್ಳೆ ಪ್ಲೇಯರ್ ನ ಯಾಕೆ ತಗೊಂಡಿಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಮಾಡಬೇಕು. KL ರಾಹುಲ್ಗೆ ಇವರು ಎಷ್ಟು ಮಟ್ಟಕ್ಕೆ ಮೋಸ ಮಾಡಿದಾರಂದ್ರೆ, ಇದು ಒಂದೇ ಅಲ್ಲ, ಅವ್ನ್ ಯಾವಾಗ ಪೀಕ್ ಒಳಗಿದ್ ನಾವು ಕಾನ್ಫಿಡೆನ್ಸ್ ಲೆವೆಲ್ ಇದ್ದಾಗ ಅವನ್ನ ಕೂರ್ಸಿ 1-2 ಮ್ಯಾಚ್ ಫೇಲಿಯರ್ ಆಗಿದ ತಕ್ಷಣ ಕೂರ್ಸ್ಬಿಡ್ತಾರೆ. ತಿರ್ಗಾ ಅವನು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೇಕು, ತಿರ್ಗಾ ಇದು ಪರ್ಫಾರ್ಮ್ ಮಾಡ್ಬೇಕು ಇವ್ರು ತೋರ್ಸ್ಕೊಳಕ್ಕೆ. ಅದೇ ನೀವು ಬಾಂಬೆ ಪ್ಲೇಯರ್ ಬೇರೆ ಪ್ಲೇಯರ್ ಅಂದ್ರೆ ಅವ್ರ 10 ಮ್ಯಾಚ್ ಫೇಲಿಯರ್ ಅದನ್ನು ಇಲ್ಲ ಒಳ್ಳೆ ಪ್ಲೇಯರ್ ಅವ್ನ್ ಚಾನ್ಸ್ ಕೊಡೋಣ ಅಂತ ಕೂತ್ಕೋತಾರೆ. ಇವನೇ ಇರ್ಲಿ, ನಮ್ಮ ಸೂರ್ಯಕುಮಾರ್ ಯಾದವ್ ಇರ್ಲಿ, ಮತ್ತೆ ಅವನು ಕೂರ್ಸಿದ್ದಾರೆ, ಅವ್ನ್ ವಿಕೆಟ್ ಕೀಪರ್ ಮುಂಬೈಗೆ ಆಡ್ತಾನೆ. ಸೊ ನೋಡಕ್ ಹೋದ್ರೆ ನಮ್ಮ ರಾಹುಲ್ಗೆ ನಾನ್ ಯಾವತ್ತೂ ಧೈರ್ಯವಾಗಿ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ನಮ್ಮ ಹುಡುಗನಿಗೆ ಇವರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಅವನಿಗೆ ನಮ್ಮ ಕರ್ನಾಟಕದಿಂದ ಸಪೋರ್ಟ್ ಇಲ್ಲ. ಬೇರೆ ಅಸೋಸಿಯೇಷನ್ ಅವರು ಗುಮ್ಮುತ್ತಾರೆ, ಯಾಕೆ ಕಾಲ ಅಂದ್ಬಿಟ್ಟು ನಮ್ಮವರು ಕೇಳ್ಬೇಕು. ಎಸ್ ಜೋಸೆಫ್ ಸರ್, ಹಾಗೆ ಹೋಲ್ಡಲ್ಲಿ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ನೋಡಿ, ಟೀಮ್ ಇಂಡಿಯಾಗೆ ಮತ್ತೆ ಸ್ಪೈಡರ್ ಮ್ಯಾನ್ ಎಂಟ್ರಿ ಕೊಟ್ಟಿದ್ದಾರೆ. 16 ತಿಂಗಳ ನಂತರ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ತಿಂಗಳ ನಂತರ ಬ್ಲೂ ಜೆರ್ಸಿಯಲ್ಲಿ ರಿಷಬ್ ಪಂತ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಅಪಘಾತ ಆದಮೇಲೆ ಫೀನಿಕ್ಸ್ ನಂತೆ ಆ ಡೇ ಡೆವಿಲ್ ಮೇಲೆ ಎದ್ದು ಬಂದಿದ್ದಾರೆ. ಈಗ ಪ್ರಸ್ತುತ ನಡೀತಾ ಇರುವಂತಹ IPL ನಲ್ಲಿ ಅದ್ಭುತ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ T20 ವರ್ಲ್ಡ್ ಕಪ್ ನಲ್ಲೂ ಅದೇ ಪ್ರದರ್ಶನ ನೀಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅವರ ಹೆಸರನ್ನ ಅಂತಿಮ ಮಾಡಿದೆ ಈ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ. ಜೋಸೆಫ್ ಸರ್, ಡೀಟೇಲ್ಸ್ ಕೊಡ್ತಾ ಇದ್ರಿ. ಈಗ ಸದ್ಯ ರಿಷಬ್ ಪಂತ್ ಆಕ್ಸಿಡೆಂಟ್ ಆದ ಮೇಲೆ IPL ನಲ್ಲಿ ಆಡ್ತಾ ಇದ್ದಾರೆ, ಓಕೆ, ವರ್ಲ್ಡ್ ಕಪ್ ನಲ್ಲೂ ಅದೇ ರೀತಿಯ ಪ್ರದರ್ಶನ ಬರುತ್ತಾ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಇದು ಜಸ್ಟ್ ಅದೊಂದು ಇಂಡಿಯನ್ ಪ್ರೀಮಿಯರ್ ಲೀಗ್, ಅದು ಒಂದು ಚೌಕಟ್ಟಲ್ಲಿ ಆಡುವಂಥದ್ದು, ಇದು ವರ್ಲ್ಡ್ ಕಪ್ ಆಗಿರೋದ್ರಿಂದ ಅಲ್ಲಿ ನಿರೀಕ್ಷೆಯಂತೆ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನುವಂಥದ್ದು. ಅಲ್ಲ, ಒಂದು ಪ್ಲೇಯರ್ಗೆ ಎಬಿಲಿಟಿ ಇದ್ದಾಗ ಯಾವಾಗ್ಲೂ ಅದಿರತ್ತೆ, ಅದು ಬಂದೇ ಬರುತ್ತೆ. ಬಟ್ ಯಾಕೆ ತಗೊಂಡಿದ್ದಾರೆ? ಈಗ ಇವರು ಇಂಜುರಿಯಿಂದ ಬಂದಿದ್ದಾರೆ, ಈಗ ಇನ್ನ ಪೀಕ್ ಫಿಟ್ನೆಸ್ ಬಂದಿಲ್ಲ, ಈಗಲೂ ಅಷ್ಟು ಫಿಟ್ನೆಸ್ ಇಲ್ಲ, 100% ಫಿಟ್ನೆಸ್ ಇಲ್ಲ. ನೀವು ಅವ್ರನ್ನ ತಗೊಂಡಿದ್ದೀರಾ. ಆಲ್ರೆಡಿ ಸಂಜು ಸ್ಯಾಮ್ಸನ್ ನಿಮ್ಮ ಪ್ಲೇಯರ್ ಆಗಿ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಗೊಂಡಿದ್ದೀರಾ. ನೀವು ಅದೇ ತರ ಈಗ ಅದೇ ಬೆಲೆ ಕೊಟ್ಟಿದ್ರೆ ಸಂಜು ಸ್ಯಾಮ್ಸನ್ಗೂ ತಗೊಂಡಿದ್ದೀರಾ, ಇವನ್ಗೂ ತಗೊಂಡಿದ್ದೀರಾ, KL ರಾಹುಲ್ ಹಾಕಿರ್ಬಾರ್ದು. ಹೌದು, ನಾನು ಅಜಿತ್ ಅಗರ್ಕರ್ಗೆ ಬರ್ದೇ ಬರುತ್ತೀವಿ, ಈಗ ಕೇಳ್ತೀವಿ ಚೇರ್ಮನ್ ಆಫ್ ಸೆಲೆಕ್ಟರ್ಸ್, ಈ ವಾಟ್ ಇಸ್ ದ ರೇಷನಲ್ ಅಂದ್ಬಿಟ್ಟು. ಇಂಜುರಿ ಇಶ್ಯೂ ಇದ್ರೆ ಫೇರ್ ಎನಫ್, ಇಲ್ದಾರೆ ಇವ್ರು ಮಾಡಿರೋದು ನಮ್ಮ ಇದಕ್ಕೆ, ನಮ್ಮ ರಾಹುಲ್ಗೆ KL ರಾಹುಲ್ ಮಾಡಿರೋದು ಬಹಳ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಬಹಳ ಗಂಭೀರವಾಗಿ ಹೇಳ್ಬೇಕು, ಇದು ಮಾಡಿರೋದು ಅವ್ರಿಗೆ ಹುಡುಗನಿಗೆ ಮೋಸ. ಯಾಕಂದ್ರೆ ಅವನಿಗೆ ಪ್ರಾಬ್ಲಮ್ ಆಗಿದೆ, ಇಂಜುರೀಸ್ ಆಗಿದೆ, ಮೇಜರ್ ಇಂಜುರೀಸ್ ಆಗಿದೆ, ಒಂದೊಂದು ರಿಕವರಿನ ಫೈಟ್ ಮಾಡ್ಕೊಂಡ್ ಬಂದಿದ್ದಾರೆ.
ಬಟ್ ಈಗ ರೆಡಿಯಾಗಿರ್ಬೇಕಾದ್ರೆ ಯಾಕೆ ಇವ್ರಿಗೆ ಇಂಜುರಿ ಇದ್ರು ಇವ್ರಿಗೆ ಬೇರೆ ವ್ಯಾಲ್ಯೂ, ಓಕೆ ನಮ್ಮ ರಿಷಬ್ ಪಂತ್ಗೆ ಬೇರೆ ವ್ಯಾಲ್ಯೂ ಅಂದ್ರೆ ಅದು ನಡೆಯೋದಿಲ್ಲ. ಅಥವಾ ರಿಷಬ್ ಪಂತ್ ಯಂಗರು ಅವ್ನ ಮ್ಯಾಚ್ ನ ಹಿಂಗ್ ತಿರ್ಸ್ಬೋದು, ಇವ್ರ ವಯಸ್ಸಾಗಿದೆ ಅಂತ ಆ ವ್ಯಾಲ್ಯೂ ತಗೊಂಡ್ರೆ ಅದು ಬೇರೆ. ಬಟ್ ಓವರ್ ಆಲ್ ನೀವ್ ನೋಡಕ್ ಹೋದ್ರೆ KL ರಾಹುಲ್ಗೆ ನೀವು 5 ವರ್ಷದಿಂದ ತಗೊಳ್ಳಿ, 5 ವರ್ಷದಿಂದ ಈ ಹುಡುಗನಿಗೆ ತುಳ್ಕೊಂಡೇ ಬಂದಿದ್ದಾರೆ. ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ. ಆಮೇಲೆ ನಮ್ಮೊಬ್ಬರು ಕ್ರಿಕೆಟರ್ಗಳೇ, ನಮ್ ಫಾರ್ಮರ್ ಕ್ರಿಕೆಟರ್ಸ್ ಅವರು ಕರ್ನಾಟಕ ಪ್ಲೇಯರ್ ಅವ್ರಿಗೆ ಕಂಡಮ್ ಮಾಡ್ತಾರೆ. ಸೊ ಆ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಕರ್ನಾಟಕಗೆ ನಾವೆಲ್ಲ ಒಟ್ಟಿಗಿದ್ದು ನಮ್ಮ ಹುಡುಗನ ಆಡ್ಸೋದ್ ನೋಡ್ಬೇಕು, ನಾವೇ ಅವನ್ನ ತುಳಿತೀವಿ. ಹಿಂಗ ಆಗ್ಬಿಡುತ್ತೆ ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ. ಸಪೋರ್ಟ್ ಮಾಡಿ ಹುಡುಗನ್ಗೆ ಎನ್ಕರೇಜ್ ಮಾಡಿ ಕಾನ್ಫಿಡೆನ್ಸ್ ಕೊಡೋದ್ ಬಿಟ್ಬಿಟ್ಟು ಅವ್ನ್ ಏನೋ ಪಾಪ 2 ಮ್ಯಾಚ್ ಫೇಲಿಯರ್ ಆದ್ರೆ ಅವನ ಮೇಲೆ ಕಮೆಂಟ್ ಮಾಡೋದು, ಅವನು ಅವನ್ಗೆ ಇಲ್ಲ ಅಂತ. ಏನ್ ನಮ್ಮವರೇ ತುಳಿದ್ರೆ ಬೇರೆಯವ್ರು ಯಾಕೆ ತುಳಿತಾರೆ? ತುಳಿಯಲ್ಲ. ಮುಂಚೆಲ್ಲ ಕರ್ನಾಟಕ ನಾವು 6-7 ಜನ ಹೋಗ್ತಾ ಇದ್ವಿ, ನಾನ್ ಟ್ರಾವೆಲ್ ಮಾಡ್ತಿದ್ದೆ. ನೋಡೋಣ ಸರ್, ಈ ಎಷ್ಟು ಜನನ್ನ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಪ್ಲೇಯಿಂಗ್ 11 ನಲ್ಲಿ ಯಾರನ್ನ ಆಡಿಸ್ತಾರೆ, ಯಾರನ್ನ ಕೂರಿಸ್ತಾರೆ ನೋಡೋಣ. ಥ್ಯಾಂಕ್ ಯು ಸರ್, ಜೋಸೆಫ್ ಸರ್, ಇಷ್ಟೊತ್ತು ಮಾತಾಡಿದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.